ಹಜರತ್ ಮೊಹಮ್ಮದ್ ಪೈಗಂಬರವರ 1500ನೇ ಜನ್ಮದಿನದ ಪ್ರಯುಕ್ತ ವಿಶ್ವಶಾಂತಿಯ ಸಂದೇಶ ಸಮ್ಮೇಳನದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಹಜರತ್ ಸೈಯದ್ ಹೈದರ್ ಅಲಿ ಗುರೂಜಿಯವರೇ, ಮತ್ತೋರ್ವ ಶ್ರೀಗಳಾಗಿರ್ತಕ್ಕಂಥ ಶ್ರೀ ಫಕೀರ ಸಿದ್ದರಾಮ ಸ್ವಾಮಿಗಳು, ಮತ್ತೋರ್ವ ಶ್ರೀಗಳಾಗಿರ್ತಕ್ಕಂಥ ಚನ್ನಬಸವೇಶ್ವರ ಮಹಾಸ್ವಾಮಿಗಳು, ಮತ್ತೋರ್ವ ಗುರುಗಳಾಗಿರ್ತಕ್ಕಂಥ ಮುಫ್ತಿ ಮೊಹಮ್ಮದ್ ನಜೀರ್ ಸಾಹೇಬ್ರವರೇ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು, ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬ್ರವರೇ, ಸಹೋದರರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಅಣ್ಣವರೇ, ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸಲೀಂ ಅಹಮದ್ ಸರ್ ಅವರೇ, ಮತ್ತೋರ್ವ ಸಹೋದರರು ಕ್ಷೇತ್ರ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಾಘವೇಂದ್ರ ಇಟ್ನಾಳರವರೇ, ವಿಧಾನ ಪರಿಷತ್ ಸದಸ್ಯರು ಹಿರಿಯ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಸಾಹೇಬ್ರವರೇ, ಮತ್ತೋರ್ವ ಸಹೋದರರು ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಎಚ್ ಆರ್ ಶ್ರೀನಾಥ್ ಅಣ್ಣವರೇ, ಮಾವನವರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಹಸನ್ ಸಾಬ್ ದೋಟಾಡ್ರವರೇ, ತಂದೆಯವರಾಗಿರ್ತಕ್ಕಂಥ ಕೆ ಬಸವರಾಜ್ ಇಟ್ನಾಳ್ ಸಾಹೇಬ್ರವರೇ, ಮಾಜಿ ಸಚಿವರಾಗಿರ್ತಕ್ಕಂಥ ಅಮರೇಗೌಡ ಸಾಹೇಬ್ರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪ್ರವಾದಿ ಮೊಹಮ್ಮದರ ಅನುಯಾಯಿಗಳೇ, ಬಂಧುಗಳೇ, ಈ ಒಂದು ಕಾರ್ಯಕ್ರಮ ಬಹಳ ಪವಿತ್ರವಾದದ್ದು ಮತ್ತು ಐತಿಹಾಸಿಕದಂದ್ರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಇವತ್ತು ಸಮಸ್ತ ಮನುಕುಲಕ್ಕೆ ಶಾಂತಿ ಮತ್ತು ಕರುಣೆ, ಸತ್ಯ ಸಂದೇಶವನ್ನು ತಂದಂಥ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಇವತ್ತು 1500ನೇ ಜಯಂತ್ಯೋತ್ಸವ. ಈ ಜಯಂತ್ಯೋತ್ಸವವನ್ನು ವಿಶ್ವಶಾಂತಿಯ ಸಭೆ ಅಂತೇಳಿ ಇವತ್ತು ನಾವನ್ನ ಆಯೋಜನೆ ಮಾಡಿ ಆಚರಣೆ ಕೂಡ ಮಾಡ್ತಾ ಇದ್ವಿ. ಕಳೆದ 1500 ವರ್ಷಗಳ ಹಿಂದೆ ಪ್ರವಾದಿ ಮೊಹಮ್ಮದ್ ಅವರ ಜೀವನ ಶೈಲಿ ಮತ್ತು ಸಂದೇಶಗಳು ಇವತ್ತು ಕೋಟ್ಯಾಂತರ ಜನರಿಗೆ ಜೀವನದಲ್ಲಿ ಬೆಳಕನ್ನು ಕೂಡ ತಂದಿದ್ದಾವೆ. ಇವತ್ತು ಅವರು ಬಹಳಷ್ಟು ಕೆಲವಿಷ್ಟು ಆಯಾಮಗಳನ್ನು ಒಂದು ಸಂದೇಶಗಳನ್ನು ಕೊಟ್ಟೋಗಿದ್ದಾರೆ. ಮಾನವೀಯತೆಯಲ್ಲಿ ಕರುಣೆ, ಕ್ಷಮೆ ಮತ್ತು ಸಹಿಷ್ಣುತೆ, ದುರ್ಬಲ ರಕ್ಷಣೆ, ಪರಿಸರ ಪ್ರಜ್ಞೆ, ಇವನ್ನ ಕೆಲವಿಷ್ಟು ಮುಖ್ಯವಾಗಿ 1500 ವರ್ಷಗಳಿಂದನೇ ಇವತ್ತು ಪ್ರವಾದಿ ಮೊಹಮ್ಮದ್ ಈ ಸಂದೇಶಗಳನ್ನು ಸಮಾಜಕ್ಕೆ ಕೊಟ್ಟು ಹೋಗಿದ್ದಾರೆ. ಇವತ್ತು ನಾವು ಸಮಾಜದಲ್ಲಿ ನೋಡ್ಬೋದು ಬಹಳಷ್ಟು ಸಂಘರ್ಷಗಳು ನಡೀತಾವೆ. ರಾಜಕೀಯ ಸಂಘರ್ಷ ಇರ್ಬೋದು, ಅಪನಂಬಿಕೆ ಇರ್ಬೋದು, ಎಲ್ಲವನ್ನು ಕೂಡ ನಾವು ಅವನ್ನ ಸರಿಪಡಿಸ್ಕೋಬೇಕಾದ್ರೆ ಪ್ರವಾದಿ ಮೊಹಮ್ಮದ್ ಅವರ ಜೀವನ ಶೈಲಿ ಮತ್ತು ಸಂದೇಶವನ್ನ ನಾವು ಪಾಲಿಸಬೇಕು. ಬರೀ ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನವನ್ನು ಸ್ಮರಣೆ ಮಾಡೋದಲ್ಲ, ಇವತ್ತು ನಾವೆಲ್ಲರೂ ಕೂಡ ಪ್ರತಿಜ್ಞೆ ಮಾಡಿ ಅವರ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ವಿಶ್ವ ಶಾಂತಿ ಕೂಡ ನೆಲೆಸಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಕೂಡ ಹೇಳಿ, ಈ ಸಂದರ್ಭದಲ್ಲಿ ನನಗೂ ಕೂಡ 4 ಅನಿಸಿಕೆಯನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವ ಗಣ್ಯಮಾನ್ಯರು ಕೂಡ ಅಭಿನಂದನೆ ಸಲ್ಲಿಸಿ ನನ್ನ 4 ಮಾತುಗಳನ್ನು ಹೇಳ್ತೀನಿ. ಜೈ